ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮ್ಮ ನೆಚ್ಚಿನ ಗಣಿತ ತರಗತಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಶ್ಮಿ ಟೀಚರ್. ಇವತ್ತು ನಾವು 7ನೇ ತರಗತಿಯ ಗಣಿತ ವಿಷಯದ ಅತ್ಯಂತ ಮೊದಲನೇ ಹಾಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುವ ಪಾಠ ನಮ್ಮ ಹತ್ತಿರದ ಸಂಖ್ಯೆಗಳು, ಇದರ ಬಗ್ಗೆ ಕಲಿಯೋಣ. ದೊಡ್ಡ ಸಂಖ್ಯೆಗಳ ಒಂದು ಅನುಭವವನ್ನು ಪಡೆಯುವುದು. ನೀವು ಕೆಲವು ಆಸಕ್ತಿದಾಯಕ ಅಂಶಗಳ ಬಗ್ಗೆ ಕೇಳಿರಬಹುದು. ಪ್ರಪಂಚದಲ್ಲಿಯೇ ಅತಿ ಎತ್ತರದ ಪ್ರತಿಮೆ ಏಕತಾ ಪ್ರತಿಮೆ ಗುಜರಾತಿನಲ್ಲಿದ್ದು ಅದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರದ್ದಾಗಿದೆ. ಅದರ ಎತ್ತರ ಸುಮಾರು 180 ಮೀಟರ್. ಕರ್ನಾಟಕದಲ್ಲಿನ ಕುಂಚಿಕಲ್ ಜಲಪಾತದಿಂದ ನೀರು ಸುಮಾರು 450 ಮೀಟರ್ ಎತ್ತರದಿಂದ ಬೀಳುತ್ತದೆ. ಪ್ರತಿ ಸಂದರ್ಭದಲ್ಲೂ ಈ ಅಳತೆಗಳು ಎಷ್ಟು ದೊಡ್ಡದಾಗಿವೆ ಎಂಬುದನ್ನು ಗ್ರಹಿಸುವುದು ಸುಲಭವಲ್ಲ. ಆದರೆ ಅವುಗಳ ಗಾತ್ರದ ಬಗ್ಗೆ ನಮಗೆ ಚಿರಪರಿಚಿತವಾಗಿರುವ ಮತ್ತೊಂದರೊಂದಿಗೆ ಹೋಲಿಸುವುದರಿಂದ ಗ್ರಹಿಸಬಹುದು. ಒಂದು ಉದಾಹರಣೆಯನ್ನು ನೋಡೋಣ. ಬಲಭಾಗದಲ್ಲಿರುವ ಚಿತ್ರವನ್ನು ವೀಕ್ಷಿಸಿ. ಸೋಮು 1 ಮೀಟರ್ ಎತ್ತರವಿದ್ದಾನೆ. ಪ್ರತಿ ಮಹಡಿಯು ಅವನ ಎತ್ತರದ 4ರಷ್ಟಿದ್ದರೆ ಆ ಕಟ್ಟಡದ ಅಂದಾಜು ಎತ್ತರ ಎಷ್ಟು? ಈಗ ನಾವು ವಿವರಣೆಯನ್ನು ನೋಡೋಣ. ಸೋಮುವಿನ ಎತ್ತರ 1 ಮೀಟರ್. 1 ಮಹಡಿಯ ಎತ್ತರ 4 ಮೀಟರ್. ಚಿತ್ರದಲ್ಲಿರುವ ಕಟ್ಟಡದಲ್ಲಿ 10 ಮಹಡಿಗಳಿವೆ. ಆದ್ದರಿಂದ ಕಟ್ಟಡದ ಅಂದಾಜು ಎತ್ತರ 10 × 4 ಅಂದರೆ 40 ಮೀಟರ್ ಆಗಿರುತ್ತದೆ. ಈಗ ನಾವು ಪಠ್ಯಪುಸ್ತಕದಲ್ಲಿರುವ ಪ್ರಶ್ನೆಗಳು ಮತ್ತು ಅದಕ್ಕೆ ವಿವರವಾದ ಉತ್ತರಗಳನ್ನು ನೋಡೋಣ. ಯಾವುದು ಎತ್ತರ? ಏಕತಾ ಪ್ರತಿಮೆ ಅಥವಾ ಈ ಕಟ್ಟಡ? ಎಷ್ಟು ಹೆಚ್ಚು ಎತ್ತರವಿದೆ? ಏಕತಾ ಪ್ರತಿಮೆಯ ಎತ್ತರ 180 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೋಮುವಿನ ಕಟ್ಟಡದ ಅಂದಾಜು ಎತ್ತರ 40 ಮೀಟರ್. ಈಗ ನಾವು 180 ಮೀಟರಿನಿಂದ 40 ಮೀಟರನ್ನು ಕಳೆದಾಗ 140 ಮೀಟರ್ ಬಂತು. ಆದ್ದರಿಂದ ಏಕತಾ ಪ್ರತಿಮೆ ಹೆಚ್ಚು ಎತ್ತರವಾಗಿದೆ. ಅದು ಸೋಮುವಿನ ಕಟ್ಟಡಕ್ಕಿಂತ 140 ಮೀಟರ್ ಹೆಚ್ಚು ಎತ್ತರವಿದೆ. ಈಗ ಅಲ್ಲಿ 2ನೇ ಪ್ರಶ್ನೆ ನೋಡಿ. ಏಕತಾ ಪ್ರತಿಮೆಯು ಸೋಮುವಿನ ಕಟ್ಟಡದ ಎತ್ತರಕ್ಕೆ ಸಮೀಪವಾಗಿ 4 ಪಟ್ಟು ಹೆಚ್ಚು ಎತ್ತರವಿದೆ. ಇದು ಸರಿಯಾ? ಈಗ ವಿವರಣೆ ನೋಡೋಣ. ಸೋಮುವಿನ ಕಟ್ಟಡದ ಎತ್ತರ 40 ಮೀಟರನ್ನು 4ರಿಂದ ಗುಣಿಸಿದಾಗ 160 ಮೀಟರ್ ಬರುತ್ತದೆ. ಇದು 180 ಮೀಟರಿಗೆ ಅತ್ಯಂತ ಹತ್ತಿರದಲ್ಲಿದೆ. ಹಾಗಾಗಿ ಈ ಹೇಳಿಕೆಯು ಸರಿಯಾಗಿದೆ. 40 × 4 = 160 ಮೀಟರ್. ಇದು 180 ಮೀಟರಿಗೆ ಬಹಳ ಸಮೀಪವಾಗಿದೆ. ಪ್ರಶ್ನೆ 3 ನೋಡಿ. ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತವು ಎಷ್ಟು ಎತ್ತರವಾಗಿದೆ? ಕುಂಚಿಕಲ್ ಜಲಪಾತದ ಎತ್ತರ 450 ಮೀಟರ್. ಸೋಮುವಿನ ಕಟ್ಟಡದ ಎತ್ತರ 40 ಮೀಟರ್. 450 ಮೀಟರಿನಿಂದ 40 ಮೀಟರನ್ನು ಕಳೆದಾಗ 410 ಮೀಟರ್ ಬಂತು. ಹಾಗಾಗಿ ಕುಂಚಿಕಲ್ ಜಲಪಾತವು ಸೋಮುವಿನ ಕಟ್ಟಡಕ್ಕಿಂತ 410 ಮೀಟರ್ ಎತ್ತರವಾಗಿದೆ. ಜಲಪಾತದ ಎತ್ತರಕ್ಕೆ ಸಮನಾಗಲು ಸೋಮುವಿನ ಕಟ್ಟಡದಲ್ಲಿ ಎಷ್ಟು ಮಹಡಿಗಳಿರಬೇಕು? ಜಲಪಾತದ ಒಟ್ಟು ಎತ್ತರ 450 ಮೀಟರ್. 1 ಮಹಡಿಯ ಎತ್ತರ 4 ಮೀಟರ್. ಈಗ ನಾವು 450 4ರಿಂದ ಭಾಗಿಸಿದಾಗ 112.5 ಬಂತು. ಜಲಪಾತದ ಎತ್ತರಕ್ಕೆ ಸಮನಾಗಲು ಸೋಮುವಿನ ಕಟ್ಟಡದಲ್ಲಿ ಒಟ್ಟು 112ರಿಂದ 113 ಮಹಡಿಗಳು ಇರಬೇಕು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.